ಈ ರೆಸ್ಟೋರೆಂಟ್ ಬಂದ್ವಿ, ಅರ್ಜೆಂಟಲ್ಲಿ ಬೇರೆ ಇದ್ದೀವಿ, ಊಟ ಮಾಡಬೇಕು. ಕುಕುಂಬರ್ ಅನ್ಸೋದು ಇದು ಕುಕುಂಬರ್ ಇದು. ಒಂದು ರೋಟಿಗೆ ಇಟ್ಕೊಳ್ಳೋಣ, ಇದೊಂದು ಪೀಸ್ ಇಡೋಣ, ಸ್ವಲ್ಪ ಆನಿಯನ್ ಸೆಟ್ಟು, ಇಲ್ಲಿಂದ ಒಂದು ಕ್ಯಾಪ್ಸಿಕಮ್ ತೊಗೊಳ್ಳೋಣ, ಸ್ವಲ್ಪ ಹರ್ಬ್ಸ್ ಸೊಪ್ಪು ತಿನ್ನೋಣ. ಮನೆಯೇ ತೊಗೊಂಡು ಹೋಗ್ತಾ ಇದ್ದಾರೆ. Hey, welcome back to my channel What You Love, and this is Sanjay Ramesh. So ತುಂಬ ದಿನ ಆಗಿತ್ತು ಟರ್ಕಿ ವ್ಲಾಗ್ ಹಾಕಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಟರ್ಕಿ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವಾಗ ಅಂಟಾಲಿಯಾ ಟು ಕ್ಯಾಪಡೋಕಿಯಾ ಜರ್ನಿಯಲ್ಲಿ ಸಿಕ್ಕಿದ್ದು ನಮಗೆ ಈ ಹೋಟೆಲ್. ಅಂಟಾಲಿಯಾ ಟು ಕ್ಯಾಪಡೋಕಿಯಾ ಹೋಗೋ ರೂಟಲ್ಲಿ ಒಂದು ಹೋಟೆಲ್ಸು ಸಿಗೋಲ್ಲ. ಸೊ ಈ ಹೈವೇಲಿ ಅಪರೂಪಕ್ಕೆ ಒಂದು ಹೋಟೆಲ್ ಸಿಕ್ತು. ಈ ರೆಸ್ಟೋರೆಂಟ್ ಬಂದ್ವಿ, ಅರ್ಜೆಂಟಲ್ಲಿ ಬೇರೆ ಇದ್ದೀವಿ, ಊಟ ಮಾಡಬೇಕು, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ನೋಡಿ, ಬೇಗ ಕೂಡ ಕೇಳಿದ್ದೀನಿ. ಏನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನೋಡ್ಬೋದು, ಇದು ಚಿಕನ್ ವಿಂಗ್ಸು, ಇದು ಚಿಕನ್ ಬ್ರೆಸ್ಟ್ ಪೀಸ್, ಇದು ಮಟನ್ನು, ಇದು ಬೀಫು, ಇದೆಲ್ಲ ಪೀಸೇ ನೋಡಿ, ಅದು ಶೀಕ್ ಇದೆ. ಸೊ ನಾನು ತೊಗೊಂಡಿರೋದು ಇದು ಚಿಕನ್ ಬ್ರೆಸ್ಟ್ ಮತ್ತು ಮಟನ್, ಎರಡೂ ಒಂಥರ ತಂದ್ರಿ ಬಾರ್ಬಿಕ್ಯೂ ಟೈಪ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ, ನನಗೆ ಹೇಳಿದ್ದು ಅವ್ರಿಗೆ ಅರ್ಥ ಆಗಿಲ್ಲ. ಟ್ರಾನ್ಸ್ಲೇಟ್ರಲ್ಲಿ ಒಂದು ಸ್ವಲ್ಪ ಹೇಳಿದ್ದೀನಿ. ಬಟ್ ನನಗೆ ಚಿಕನ್ ಬೇಕು ಅಂತ. ಚಿಕನ್ನ ಇಲ್ಲಿ ತಾಬುಕ್ ಅಂತಾರೆ, ಮಟನ್ನ ಲ್ಯಾಂಬ್, ಅದನ್ನು ಕುಝು ಅಂತಾರೆ. ಸೊ ಸ್ಪೈಸಿ ಮಾಡೋಕ್ಕೆ ಹೇಳಿದ್ದೀನಿ. ಸ್ವಲ್ಪ ಸ್ಪೈಸಸ್ ಕಮ್ಮಿ ತಿಂತಾರೆ, ನಾನು ಒಂಚೂರು ಸ್ಪೈಸಿ ಮಾಡೋಕ್ಕೆ ಹೇಳಿದ್ದೀನಿ. ಸ್ಪೈಸಿನ ಬಹಾರಾತ್ ಅಂತಾರೆ. ಸೊ ಇಷ್ಟು ಹೇಳಿದ್ದೀನಿ. ಸೊ ನೋಡೋಣ ಬನ್ನಿ ಹೆಂಗಿರೋದು ಅಂತ. ಹೋಟೆಲ್ಲ ಸಖತ್ತಾಗಿದೆ. ಆ್ಯಂಟಿಕ್ ಪೀಸಸ್ ಏನೇನೋ ಇಟ್ಟಿದ್ದಾರೆ. ಇದು ಟ್ರೆಡಿಷನ್ ಅನ್ಸುತ್ತೆ. ಇದು ಲ್ಯಾಂಪ್ ನೋಡಿ, ಸಖತ್ತಾಗಿದೆ. ನೋಡ್ಬೋದು ಏನಂತ ಅಂದಿಟ್ಟಿದ್ದಾರೆ ಟೇಬಲ್ ಮೇಲೆ ಅಂತ. ಇದರಲ್ಲಿ ಒಂದಷ್ಟು ಏನೇನೋ ನೋಡ್ಬೋದು, ಗೋಬಿ ನೋಡ್ಬೋದು. ಇದೆಲ್ಲ ಪಿಕ್ಕಲ್ಡ್, ಎಲ್ಲ ಪಿಕ್ಕಲ್. ಇದು ಚಿಲ್ಲಿ, ಇದೊಂದು ಏನೋ ಇದೆ, ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಕುಕುಂಬರ್ ಅನ್ಸೋದು ಇದು ಕುಕುಂಬರ್ ಇದು ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ, ಸ್ವಲ್ಪ ಸೊಪ್ಪಿಗೆ ಹಾಕ್ಬಿಟ್ಟಿದ್ದಾರೆ, ಹರ್ಬ್ಸ್ ಅನ್ಸುತ್ತೆ. ಇಲ್ಲಿ ಒಂದಷ್ಟು ಸಲಾಡ್ ಕೊಟ್ಟಿದ್ದಾರೆ. ಇದೆಲ್ಲ ಓಕೆ, ಮೇನ್ ಐಟಮೇ ಬಂದಿಲ್ಲ, ಅದಕ್ಕೆ ವೆಯ್ಟಿಂಗು. ಅದ್ರ ಮುಂಚೆ ಇದೊಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಯಾವ್ದಾದ್ರು ಒಂದು ಓಕೆ ಕ್ಯಾಪ್ಸಿಕಮ್ ತೊಗೊಳ್ಳೋಣ. ಇದೆ ಅದೇ ಪಿಕ್ಕಲ್. ಇವಾಗ ನಮ್ಮ ಅಲ್ಲಿ ಬೆಂಗಳೂರಲ್ಲಿ ಶಾರ್ಮಾ ಒಳಗಡೆ ಕ್ಯಾರೆಟ್ ಹಾಕ್ತಾರಲ್ಲ, ಪಿಕ್ಕಲ್ಡ್ ಕ್ಯಾರೆಟ್. ಸೊ ಅದೇ ಥರ ಎಲ್ಲ ವೆಜಿಟೇಬಲ್ಸು ಪಿಕ್ಕಲ್ ಮಾಡಿದ್ದಾರೆ. ಇದು ಚಿಕನ್ ಜೊತೆ ಮೀಟ್ ಜೊತೆ ತಿನ್ನೋಕ್ಕೆ ಅಲ್ಟಿಮೇಟ್ ಆಗಿರುತ್ತೆ, ಟ್ಯಾಂಗಿಯಾಗಿ. ಸ್ವಲ್ಪ ಹರ್ಬ್ಸ್ ಸೊಪ್ಪು ತಿನ್ನೋಣ ಹೆಂಗೆ ಟೇಸ್ಟ್ ಆಗುತ್ತೆ ಅಂತ. ಈ ಥರ ರಾ ಸೊಪ್ಪು ತಿಂದೇ ಇಲ್ಲ ನಾನು, ಎಕ್ಸೆಪ್ಟ್ ಪುದೀನಾನೇ. ಬಟ್ ಇವ್ರ ಪುದೀನ ಸಕ್ಕತ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಅದು ರಿಫ್ರೆಶಿಂಗ್ ಆಗುತ್ತೆ. ಇದು ಸೊಪ್ಪತ್ತು ಯಾವತ್ತೂ ತಿಂದಿರಲಿಲ್ಲ, ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ರಾ ಚಿಲ್ಲಿ ಒಂದು ಇಟ್ಟಿದ್ದಾರೆ, ಅದು ಕಷ್ಟ ಹಂಗೆ ತಿನ್ನೋದು. ಇದು ನೋಡಿ, ಪಿಂಕ್ ಕಲರ್ ಏನೋ ಇದೆ, ರ್ಯಾಡಿಶ್ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಏನೋ ಗೊತ್ತಾಗ್ತಾಯಿಲ್ಲ. ಥ್ಯಾಂಕ್ ಯು. ನೋಡಿ ಬಂತು ಮೇನ್ ಐಟಮ್. ನೋಡಿ ಇದು ಮಟನ್ ಪೀಸಸ್ ಇರುತ್ತೆ, ಮಟನ್ ಕಬಾಬ್ ಅನ್ಸುತ್ತೆ ಇದು, ಕರೆಕ್ಟ್ ಮಟನ್ ಕಬಾಬ್. ಇದು ಒಂದು ರುಮಾಲಿ ರೋಟಿ ಥರ ಒಂದಷ್ಟು ರೋಟೀಸ್ ಕೊಡ್ತಾರೆ. ಇಲ್ಲಿ ಇದು ಕೊಟ್ಟಿದ್ದಾರೆ ರೈಸ್. ಸೊ ರೈಸನ್ನ ಇಲ್ಲಿ ಪಿಲಾವ್ ಅಂತಾರೆ, PILAV ಪಿಲಾವ್. ಇದು ಆನಿಯನ್ ಸಲಾಡ್, ಇದು ಮತ್ತು ಒಂದು ಟೊಮ್ಯಾಟೊ ಕೊಟ್ಟಿದ್ದಾರೆ, ಬಾರ್ಬಿಕ್ಯೂ ಟೊಮ್ಯಾಟೊ, ಮತ್ತು ಈ ಚಿಲ್ಲೀಸ್ ಸಕ್ಕತ್ತಾಗಿರುತ್ತೆ ಇದು ತಿನ್ನೋಕ್ಕೆ. ಇದು ಚಿಲ್ಲೀಸು. ಚಿಕನ್ನಲ್ಲೂ ಸೇಮ್ ಅದೇ ಥರ, ಚಿಕನ್ನ ಬಿಸಿ ಹಂಗೆ ಹೊಗೆ ಬರ್ತಾಯಿದೆ, ಚಿಕನ್ ಕಬಾಬ್. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ಸೇಮು ವಿತ್ ರೋಟಿ. ಒಂದು ರೋಟಿಗೆ ಇಟ್ಕೊಳ್ಳೋಣ, ಇದೊಂದು ಪೀಸ್ ಇಡೋಣ, ಸ್ವಲ್ಪ ಆನಿಯನ್ ಸೆಟ್ಟು, ಚಿಲ್ಲಿ ಸ್ವಲ್ಪ ಕಟ್ ಮಾಡಿ ಹಿಂಗಿಟ್ಟು
ಇಲ್ಲಿಂದ ಒಂದು ಕ್ಯಾಪ್ಸಿಕಮ್ ತೊಗೊಳ್ಳೋಣ. ಕ್ಯಾಪ್ಸಿಕಮ್ ಒಂದು ಇಟ್ಕೊಂಡು ಒಂದು ಲೆಮನ್, ಒಂದು ರಿಚ್ ಬೈಟು. ಸ್ವರ್ಗ ಎಲ್ಲಿದೆ ಅಂದರೆ ಈ ಪ್ಲೇಟಲ್ಲಿದೆ. ಸೂಪರ್ ಪ್ಯೂರ್ ಮೀಟ್, ಟೆಂಡರ್ ಆಗಿದೆ. ಎಷ್ಟು ಜ್ಯೂಸಿ ಆಗಿದೆ ಅಂದರೆ ಸಖತ್ತಾಗೆ ಬೆಂದಿದೆ, ನೋಡ್ಬೋದು. ಪ್ಯೂರ್ ಮಟನ್ ಸಖತ್ತಾಗಿ ಬೆಂದಿದೆ, ಜ್ಯೂಸಿ ಆಗಿದೆ, ಜ್ಯೂಸಿ ಆಗಿದೆ. ಬರೀ ಮಟನ್ ತಿನ್ನೋಣ. ಈ ಥರ ಮಟನ್ ಕಬಾಬ್ ಮಾಡಿಬಿಟ್ರೆ ಅಲ್ಲೇ ಹೆಂಗಿರೋ ಯೋಚನೆ ಮಾಡಿ ಸಕ್ಕತ್ತಾಗಿದೆ. ಸೊ ರೈಸ್ಗೆ ಒಂದು ಪೀಸ್ ಮಟನ್ ಇಟ್ಕೊಂಡು ತಿನ್ನೋಣ. ರೈಸ್ ಪ್ಲೇನ್ ರೈಸು, ನಮ್ಮ ಮಂಗಳೂರು ಕಡೆ ಬಾಯ್ಲ್ಡ್ ರೈಸ್ ಮಾಡ್ತಾರಲ್ಲ ಆ ಥರ ಇದೆ. ಅದ್ರ ಜೊತೆ ಈ ಮಟನ್ ಜ್ಯೂಸ್ ಇದೆಯಲ್ಲ, ಯಾಕೆ ಹೇಳ್ತೀರಾ? ಕಾಂಪ್ಲಿಮೆಂಟ್ರಿ ಟೀ ಕೊಟ್ಟಿದ್ದಾರೆ. ಹಿಂದೂಸ್ತಾನ್ ಅಂತ ಹೇಳಿದ ತಕ್ಷಣ ಕಾಂಪ್ಲಿಮೆಂಟ್ರಿ ಟೀ ಸಿಕ್ತು. ಇಲ್ಲಿ ಇಂಡಿಯಾ ಅಂತ ಕರೆಯಲ್ಲ, ಹಿಂದೂಸ್ತಾನ್ ಅಂತಾರೆ. ಹಿಂದೂಸ್ತಾನು ಅಲ್ಲ, ಹಿಂದೂಸ್ತಾನ್. ಹಾಲಿಲ್ದೇ ಇರೋ ಟೀ ಇಲ್ಲಿ ಹಂಗೆ ಕುಡಿಯೋದು ಟರ್ಕಿಯಲ್ಲಿ. ಸೊ ಕಿಲಿಕ್ ರೆಸ್ಟೋರೆಂಟ್ ಅಂತ, ಕಬಾಬ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಫುಲ್ ಜ್ಯೂಸಿ ಆಗಿತ್ತು, ಆಮೇಲೆ ಸಖತ್ ಕುಕ್ ಆಗಿತ್ತು. ಸ್ಮೋಕಿ ಫ್ಲೇವರ್ ಮತ್ತು ಒಳಗಡೆ ಜ್ಯೂಸಿ, ಅಲ್ಟಿಮೇಟ್ ಸಲಾಡ್ ಮತ್ತು ಗ್ರೀನ್ಸ್ ಹರ್ಬ್ಸ್ ಜೊತೆ ತಿನ್ನೋಕ್ಕೆ ಸಖತ್ತಾಗಿತ್ತು. ರೋಟಿ ಮಾತ್ರ ಫ್ಲಫಿ ಆಗಿತ್ತು. ಆ್ಯಸ್ ಅ ಹೋಲ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಈ ಹೋಟೆಲಲ್ಲಿ. ಹೈವೇಲೇ ಇದೆ, ಇದು ಹೈವೇಲೇ ಇರೋದು. ಅಂಟಾಲಿಯಾ ಟು ಕ್ಯಾಪಡೋಕಿಯಾ ಹೋಗೋ ಹೈವೇಲಿ. ಲೊಕೇಶನ್ ಎಲ್ಲ ಕೇಳಿಬಿಡಿ, ಇಲ್ಲಿ ಬಂದು ನೀವೇ ಹುಡ್ಕೊಳ್ಳಿ. ಯಾವತ್ತಾದರೂ ಮೂವ್ ಆಗೋ ಮನೆ ನೋಡಿದ್ದೀರ? ಇಲ್ಲಿದೆ ನೋಡಿ, ಮನೆಯೇ ತೊಗೊಂಡು ಹೋಗ್ತಾ ಇದ್ದಾರೆ. ಒನ್ ಲೈಫ್ ಅಂತ, ಜಸ್ಟ್ ಲಿವ್ ಇಟ್. ವಾವ್, ವಾಟ್ ಅ ಕೋಟ್. ನೋಡಿ ಕಂಪ್ಲೀಟಾಗಿ ಹಿಂಗೆ ಇರುತ್ತೆ, ಫುಲ್ ಡ್ರೈವ್ ಆಲ್ಮೋಸ್ಟ್. ಇಲ್ಲ ಅಂಟಾಲಿಯಿಂದ ಕ್ಯಾಪಡೋಕಿಯಾ ಫಸ್ಟ್ ಹಾಫ್ ಹಿಂಗಿರಲ್ಲ, ಸೆಕೆಂಡ್ ಹಾಫ್ ಹಿಂಗಿರುತ್ತೆ. ಫುಲ್ 150-200 ಕಿಲೋಮೀಟರ್ಸ್ ಹಿಂಗೆ ಇರೋದು. ಈ ಥರ ಬೆಟ್ಟಗಳು ಮಧ್ಯಾಹ್ನ ಹೋಗ್ತಾ ಇರ್ತೀವಿ. ನೋಡಿ ಸುತ್ತಲೂ ಇದೇ ಥರ ಬೆಟ್ಟ ಇರೋದು. ಕ್ಯಾಪಡೋಕಿಯಾ ಇನ್ನೂ 50 ಕಿಲೋಮೀಟರ್ಸ್ ಇದೆ. ಕತ್ಲೆ ಆಗೋಯ್ತು. ಸನ್ಸೆಟ್ ನೋಡೋಣ ಅಂದ್ಕೊಂಡ್ವಿ, ಆಗಲೇ ಇಲ್ಲ.